ತುಳುನಾಡ ಸಿರಿ ಎನ್ ವಿ ರಾವ್ ಅವರ ತುಳು ಪಾಡ್ದನ ಆಧಾರಿತ ಜಾನಪದ ಕಾದಂಬರಿ. ಅಧ್ಯಾಯ 20. ಗಿಂಡಿಯ ನೀರ ಹಬ್ಬಕ್ಕೆ ಕಾನಬೆಟ್ಟಿಗೆ ಬಂದಳು ಸೊನ್ನೆ. ಸೊನ್ನೆ ಮರುದಿನ ಮುಂಜಾನೆ ಎದ್ದು ಕಾನಬೆಟ್ಟಿಗೆ ಹೊರಡಲನುವಾದಳು. ಗಂಡನ ಸನಿಹಕ್ಕೆ ಬಂದು, ಇಂದು ಗಿಂಡಿಯ ನೀರ ಹಬ್ಬಕ್ಕೆ ಕಾನಬೆಟ್ಟಿಗೆ ಹೋಗಬೇಕಲ್ಲ, ಹೋಗಿ ಬರಲೆ ಎಂದಳು. ನೀರ ಹಬ್ಬಕ್ಕೆ ನಿನ್ನನ್ನು ಕರೆದವರು ಯಾರು? ಮಾರ್ಲ ತುಸು ಗಡುಸಾಕಿ ಕೇಳಿದ. ಇರುವವಳು ನನಗೊಬ್ಬಳೆ ತಂಗಿ. ಅವಳ ನೀರ ಹಬ್ಬಕ್ಕೆ ನಾನೇ ಹೋಗದಿದ್ದರೆ ಹೇಗೆ? ಅಜ್ಜ ಕರೆಯಲು ಮರೆತಿರಬಹುದು. ಊರ ನೆರೆಕರೆಯ ನೆರೆಯೂರ ಎಲ್ಲಾ ಹೆಂಗಸರನ್ನು ಕರೆದಿದ್ದಾರೆ. ಕೆದಿಂಚೆ ಪರಾರಿ ಉರ್ಕಿದೊಟ್ಟರ ಮನೆ ಮಾತ್ರ ಬಿಟ್ಟಿದ್ದಾರೆ. ಅದೆಂತ ಮರೆವು? ಹಿಂದೆ ಬರುವಾಗ ಕರೆಯಬಹುದೆಂದು ಹೋಗಿರಬಹುದು. ಬರುವಾಗ ಕಾಯಿವಿಳ್ಯ ಮುಗಿಯಿತೋ ಏನೋ. ಕಾರಣವಿಲ್ಲದೆ ಅಜ್ಜ ನನ್ನನ್ನು ಕರೆಯದಿರುವವರಲ್ಲ. ಹೀಗಿರುವಾಗ ಹೋಗದಿರುವುದು ಸರಿಯೇ? ನಾನು ಹೋಗುತ್ತೇನೆ. ಹೋಗಬೇಕೆಂದು ಹಠ ಹಿಡಿಯುವೆಯಲ್ಲ. ನಿನ್ನ ಸ್ಥಿತಿಗತಿಯ ಮತಿ ನಿನಗಿದೆಯೇ? ಊರವರು ನೆರೆಕರೆಯವರು ನಿನ್ನನ್ನು ಕಂಡಾಗಲೆಲ್ಲ ಹಿಂಗಡೆಯಿಂದ ಕೋಂಗಿ ಕಟ್ಟುತ್ತಾರೆ. ಈಗ ನೀನು ಹೋದರೆ ಕೂಡಿದವರು ಬಹಿರಂಗವಾಗಿ ನಕಲಿ ಮಾಡಿ ನಗುವಂತಾದೀತು. ಮಾನಕ್ಕೆ ಕುಂದು ಬಂದೀತು. ಇರುವವಳು ಒಬ್ಬಳೇ ಅಕ್ಕ. ಅಸೂಯೆಯಿಂದ ಬರಲಿಲ್ಲವೆಂದು ನನ್ನ ಪ್ರೀತಿಯ ತಂಗಿ ನೊಂದುಕೊಂಡಾಳು. ಅಜ್ಜ ದುಃಖಪಟ್ಟಾರು. ನನ್ನ ದೈಹಿಕ ದೋಷವನ್ನು ದೊಡ್ಡದು ಮಾಡಿ ಕೆಲ ಕೀಳು ಹೆಂಗಸರು ಕೊರಚಾಡಬಹುದೆಂದು ಹೆದರಿ ಹೋಗದೆ ನಿಂತರೆ ನಾನು ಇದ್ದರೂ ಸತ್ತಂತೆ. ಹಬ್ಬದ ಅಂದ ಚಂದವನ್ನೊಮ್ಮೆ ನೋಡಿ ಬರುವೆ. ಮಾನಹಾನಿಯಾಗುವ ಸಂದರ್ಭವೇನಾದರೂ ಬಂದರೆ ಖಂಡಿತ ಅಲ್ಲಿ ನಾನು ನಿಲ್ಲಲಾರೆ. ನಿಮ್ಮ ಮಾನ ಮರ್ಯಾದೆಗೆ ಎಂದೂ ಕುಂದು ತರಲಾರೆ. ನಾನು ಹೋಗಿ ಬರಲೆ? ಸೊನ್ನೆ, ಎಷ್ಟು ಹೇಳಿದರೂ ನಿನ್ನ ಛಲ ಬಿಡುವುದಿಲ್ಲ. ಆಗಲಿ, ಕೆದಿಂಜೆ ಪರಾರಿಯ ಅಣ್ಣನೊಡನೊಂದು ಮಾತು ಕೇಳಿ ಬಾ. ಅವರ ಅನುಮತಿ ಪಡೆದು ಬಾ, ಹೋಗು. ಸೊನ್ನೆ ತಲೆಗೆ ಮುಸುಕು ಹಾಕಿಕೊಂಡು ಕೆದಿಂಜೆ ಪರಾರಿಗೆ ಹೊರಟಳು. ಕಂಗಿಮಾರ ಕಟ್ಟಹುಣಿ ಹಿಡಿದು ನಡೆದಳು. ಕೋಣ ಇಳಿವ ಹೆದ್ದಾರಿ ಹತ್ತಿ ಬಾಕಿಮಾರು ಕಟ್ಟಹುಣಿಗೆ ಇಳಿದಳು. ಅರಮನೆಯ ಅಂಗಳ ಹತ್ತಿದಳು. ಬಡಕು ಚಾವಡಿಯಲ್ಲಿ ಕುಳಿತಿದ್ದ ಜಾರು ಮಾರ್ಲ ಸೊನ್ನೆ ಬರುವುದನ್ನು ಕಂಡು, ಅಪರೂಪವಾಗಿ ಏನು ಬಂದಳು? ಸುಖದಲ್ಲಿ ಬಂದಳೋ ದುಃಖದಲ್ಲಿ ಬಂದಳು ಎಂದು ಯೋಚಿಸತೊಡಗಿದ. ಸೊನ್ನೆ ಬಡಗು ಸಿರಿ ಬಾಗಿಲು ಹೊಕ್ಕು ಚಾವಡಿ ಹತ್ತಿ ಕಂಬ ಹಿಡಿದು ನಿಂತು ಕಂಬನಿ ಸುರಿಸಿದಳು. ಸೊನ್ನೆ, ಬಹು ಅಪರೂಪವಾಗಿ ಬಂದಿರುವೆ, ದುಃಖವೇಕೆ? ಜಾರು ಮಾರ್ಲ ಮೋಕೆಯಿಂದ ಕೇಳಿದ. ಕಾನಬೆಟ್ಟು ಅರಮನೆಗೆ ಗಿಂಡಿಯ ನೀರ ಹಬ್ಬಕ್ಕೆ ಹೋಗಬೇಕಲ್ಲ ಬಾವಯ್ಯ. ಹೋಗಬೇಕಾದುದು ಸರಿಯೇ, ಆದರೆ ನಮ್ಮನ್ನು ಕಾಯಿವಿಳ್ಯವಿತ್ತು ಕರೆಯಲಿಲ್ಲವಲ್ಲ. ಹಿಂದೆ ಬರುವಾಗ ಕರೆಯಬಹುದೆಂದು ಮುಂದೆ ಹೋದರೋ ಏನೋ. ಹಿಂದಿರುಗುವಾಗ ಕಾಯಿವಿಳ್ಯ ಮುಗಿದಿರಬಹುದೋ ಏನೋ ಬಾವಯ್ಯ. ಕರೆಯದಿದ್ದರೂ ಹೋಗಬೇಕೆನ್ನುವೆಯಾ? ನಮ್ಮ ಮಾನಕ್ಕೆ ಹಾನಿ ಮರ್ಯಾದೆಗೆ ಕುಂದು ತರುವೆಯಾ? ತಲೆ ತಗ್ಗಿಸುವಂತೆ ಮಾಡುವೆಯಾ? ಬಾವಯ್ಯ, ನನ್ನಿಂದಾಗಿ ನಿಮ್ಮ ಮುಖ ತಗ್ಗಿಸುವಂತೆ ಮಾಡಲಾರೆ. ಆಟಕೂಟದಲ್ಲಿ ನಿಮ್ಮ ಮೇಲು ಮಟ್ಟದಿಂದ ನಿಮ್ಮನ್ನು ಕೆಳಗಿಳಿಸಲಾರೆ. ಹೋಗಿ ಬರಲೆ? ಸೊನ್ನೆ, ನಿನಗೆ ಹೋಗಬೇಕೆಂಬ ಬಯಕೆ ಬಲವಾಗಿದೆ. ಆಗಲಿ, ಹೋಗಿ ಬಾ. ಬೋವಿಗಳೊಡನೆ ದಂಡಿಗೆ ಕಳಿಸುತ್ತೇನೆ. ನೀನು ಸಿಂಗಾರವಾಗಿ ಸಿದ್ಧಳಾಗು. ದಂಡಿಗೆಯಲ್ಲಿ ಕುಳಿತು ಸಂತೋಷವಾಗಿ ಹೋಗು. ಸೊನ್ನೆಯ ಮ್ಲಾನ ಮುಖದಲ್ಲಿ ನಸುನಗೆ ಮೂಡಿತು. ಬಾವಯ್ಯನ ಅಡಿಗೆರಗಿ ಆಶೀರ್ವಾದ ಪಡೆದಳು. ಮನೋಲ್ಲಾಸದಿಂದ ದೂರ ದೂರ ಹೆಜ್ಜೆ ಹಾಕಿ ನಡೆದಳು. ಉರ್ಕಿದೊಟ್ಟು ಅರಮನೆ ಮುಟ್ಟಿದಳು. ಪುಷ್ಪೋದ್ಯಾನದಲ್ಲಿ ಬಿರಿದು ನಗುತ್ತಿದ್ದ ಎಲ್ಲಾ ಬಗೆಯ ಮಲ್ಲಿಗೆ, ಜಾಜಿ, ಸಂಪಿಗೆ, ಸೇವಂತಿಗೆ, ಇರುವಂತಿಗೆ, ಗೋರಟೆ, ಗೊಂಡೆ ಹೂಗಳನ್ನು ಕಿತ್ತು ಕುಸುಮಮಾಲೆ ಕಟ್ಟಿದಳು. ಏಳದೆಯ ಯಮಗುಂಡದೊಳ ಹೊಕ್ಕಳು. ನಡುಮನೆಗೆ ನಡೆದಳು. ಕಲ್ಲ ಕಲೆಂಬಿಯ ಕಂಚಿನ ಬೀಗಕ್ಕೆ ಮಿಂಚುವ ಬೀಗದ ಕೈ ಹಾಕಿ ಬೀಗ ತೆಗೆದಳು. ಮುಚ್ಚಳ ತೆರೆದಳು. ಪಟ್ಟೆ ಸೀರೆ ಒಪ್ಪುವ ಕುಪ್ಪಸ ಆರಿಸಿದಳು. ಬಗೆ ಬಗೆಯ ಚಿನ್ನಾರನ್ನಾಭರಣ ಎತ್ತಿದಳು. ಪಡುಗಡೆಯ ಬಣ್ಣಲ್ಲ ಚಾವಡಿಯಲ್ಲಿ ಕುಳಿತಳು. ತಲೆಗೆ ಎಣ್ಣೆ ಹಚ್ಚಿ ಬಾಚಿ ಬೈತಲೆ ತೆಗೆದು ನಿಡುಜಡೆ ಬಿಟ್ಟಳು. ಕುಸುಮ ಮಾಲೆ ಮುಡಿದಳು. ಸೀರೆ ಕುಪ್ಪಸ ಧರಿಸಿದಳು. ಮಿಂಚುವಾಭರಣ ತೊಟ್ಟಳು. ಗಂಡನಡಿಗೆರಗಿದಳು. ಸರಿ, ಹೋಗಿ ಬಾ. ನಮ್ಮ ಮಾನಕ್ಕೆ ಹಾನಿ ಮಾಡಿದರೆ, ನೀನು ಅವಮಾನಿತಳಾಗಿ ಬಂದರೆ ಸುಮ್ಮನೆ ಬಿಡಲಾರೆ.
ಗುಡ್ಡಕ್ಕೆ ಅಟ್ಟಿ ದನ ಮೇಯಿಸಲು ಕಳುಹಿಸೇನು, ಕುಕ್ಕೆ ಹಿಡಿಸಿ ಸೆಗಣಿ ಹೆಕ್ಕಿಸಿಯೇನು, ಹೊರಗಿನ ಗೌಡಿ ಚಾಕರಿ ಮಾಡಿಸಿಯೇನು ಎಂದು ಮಾರ್ಲ ಗಡಸು ಧ್ವನಿಯಲ್ಲಿ ನುಡಿದ. ಸೊನ್ನೆ ಸೊಂಟಕ್ಕೆ ಗೆಜ್ಜೆ ಕತ್ತಿ ಸಿಕ್ಕಿಸಿದಳು. ಕೈಯಲ್ಲಿ ಓಲೆ ಕೊಡೆ ಹಿಡಿದಳು. ಸಿಂಗಾರದ ದಂಡಿಗೆ ಏರಿ ಕುಳಿತಳು. ಬೋವಿಗಳು ದಂಡಿಗೆಯನ್ನೆತ್ತಿ ಹೊತ್ತು ಕಾನಬೆಟ್ಟಿಗೆ ಹೊರಟರು. ಕಾನಬೆಟ್ಟು ಅಜ್ಜರರ ಮನೆಯಲ್ಲಿ ಗಿಂಡಿಯ ನೀರ ಹಬ್ಬಕ್ಕೆ ಊರ ನೆರೆಕರೆಯ ನೆರೆಯೂರ ನೀರೆಯರು ನೆರೆದಿದ್ದಾರೆ. ಅಡುಕಳದಲ್ಲಿ ಅಡುಗೆ ಅಣಿಯಾಗುತ್ತಿದೆ. ಲಲನೆಯರೆಲ್ಲ ನಲವಿಂದ ನಲಿದುಲಿದು ಒಳಹೊರಗೆ ಚಲಿಸುತ್ತಿದ್ದಾರೆ. ಒಳಗೆ ಉಯ್ಯಾಲೆಯಲ್ಲಿ ಕುಳಿತಿದ್ದ ಗೆಂಡಿ ಅಕ್ಕರೆಯ ಅಕ್ಕ ಇನ್ನೂ ಯಾಕೆ ಬರಲಿಲ್ಲವೆಂದು ನೊಂದು ಕಾತರಳಾಗಿ ಕಾಯುತ್ತಿದ್ದಾಳೆ. ಅಕ್ಕ ಬರುವಳೆ, ಬರುತ್ತಿದ್ದಾಳೆಯೇ, ಬಂದಳೆ ಎಂದು ನೋಡಿ ಬರಲು ಅಡಿಗಡಿಗೆ ಸಂಗಡದ ಸೇವಕಿಯನ್ನು ಹೊರಕಳಿಸುತ್ತಿದ್ದಾಳೆ. ಅಕ್ಕನ ಆಗಮನಾಕಾಂಕ್ಷಿಯಾಗಿದ್ದ ಗಿಂಡಿಯ ಅಂತರಂಗದಲ್ಲಿ ಸಂತಸ ಸಮಯದಲ್ಲೂ ಚಿಂತೆಯುಂಟಾಯಿತು. ದಂಡಿಗೆಯಲ್ಲಿ ಮಂಡಿಸಿ ದೂರದಲ್ಲಿ ಬರುತ್ತಿರುವ ಸೊನ್ನೆಯನ್ನು ಕೂಡಿದ ಸಭೆಯವರು ನೋಡಿದರು. ಮಂಜಿ ಮರಡೆ ಗೊಡ್ಡು ದಡ್ಡೆ ಬರುತ್ತಿದ್ದಾಳೆ, ನೋಡಿ ನೋಡಿ. ಕೂಡಿದ ಜನ ಒಬ್ಬೊಬ್ಬರೊಡನೆ ಮಾತಾಡಿ ಕೋಂಗಿ ಮಾಡಿದರು. ಸೊನ್ನೆ ಬಾಳೆ ಹಾಕುವ ಬಾಕಿಮಾರು ಕಳೆದು ಅರಮನೆಯ ಮುಂಬಾಗಿಲಿಗೆ ಬಂದಳು. ದಂಡಿಗೆಯಿಂದಿಳಿದಳು. ಮೊಗಸಾಲೆಗೆ ಬಂದಾಗ ನೆರೆದ ನೀರೆಯರೆಲ್ಲ ಎವೆ ಇಕ್ಕದೆ ತೆರೆದ ಕಣ್ಣಿಂದ ಕಂಡು ಬೆರಗಾದರು. ಸೊನ್ನೆ ಅಂಗಳ ಹತ್ತಿದಳು. ಹಿರಿಯ ಮುಂಬಾಗಿಲು ದಾಟಿದಳು. ಒಳಮನೆಗೆ ಹೋದಳು. ಒಳಗೆ ಉಯ್ಯಾಲೆಯಲ್ಲಿ ಗಿಂಡಿಯ ಬಳಿ ಕುಳಿತಳು. ಅಕ್ಕ ತಂಗಿಯರಿಬ್ಬರು ಸಂತಸದಿಂದುಬ್ಬಿ ಒಬ್ಬರನ್ನೊಬ್ಬರು ತಬ್ಬಿದರು. ಅಡುಗೆ ಮಾಡುತ್ತಿದ್ದ ಹೆಂಗಸರೆಲ್ಲ ಒಡನೆ ಅಡುಕಳ ಬಿಟ್ಟು ಬಂದರು. ತರಕಾರಿ ಕೊಯ್ಯುವವರು ಮೆಟ್ಟು ಕತ್ತಿ ಎತ್ತಿ ಬದಿಯಲ್ಲಿಟ್ಟರು. ತೆಂಗಿನಕಾಯಿ ತುರಿಯುವವರು ತುರಿಮಣೆ ತೊರೆದರು. ಕಡೆಯುವವರು ಕಡೆವ ಕಲ್ಲೆಡೆಯಿಂದ ಎದ್ದರು. ನೀರು ತರುವ ನೀರೆಯರು ಬಿಂದಿಗೆ ಎತ್ತದೆ ಹೊರಟರು. ಬಾಕಿಮಾರ ಬಳಿಯ ದೂರದ ಮಾವಿನ ಕಟ್ಟೆಯಲ್ಲಿ ಎಲ್ಲರೊಟ್ಟಾಗಿ ಸೇರಿ ಕುಳಿತರು. ಅಜ್ಜರು ಹೊರಬಂದು ನೋಡಿದಾಗ ಹೆಂಗಸರೆಲ್ಲ ಮನೆ ಬಿಟ್ಟು ಹೊರಟು ಮಾವಿನ ಕಟ್ಟೆಯಲ್ಲಿ ಸೇರಿದ್ದಾರೆ. ಅಜ್ಜರು ತಟ್ಟನೆ ನೆಟ್ಟಗೆ ಮಾವಿನ ಕಟ್ಟೆಗೆ ಹೋದರು. ಕೂಡಿದ ಹೆಂಗಸರನ್ನು ನೋಡಿ, ಏಕೆ ಹೀಗೆ ಮಾಡಿದಿರಿ? ನಗುನಗುತ್ತಾ ಕೆಲಸ ಮಾಡುತ್ತಿದ್ದ ನಿಮಗೆ ತಟ್ಟನೆ ಸಿಟ್ಟಾದುದೇಕೆ? ಯಾರಿಂದ ಏನು ತಪ್ಪಾಯಿತು ಎಂದು ಮೆಲುಧ್ವನಿಯಲ್ಲಿ ಕೇಳಿದರು. ನೀರ ಹಬ್ಬಕ್ಕೆ ಸೊನ್ನೆ ಬಂದರೆ ನಾವು ಬರಲಾರೆವೆಂದು ಮೊದಲೇ ಹೇಳಿಲ್ಲವೇ ಅಜ್ಜ? ಆ ಮಂಜೆ ಮರಡೆ ಗೊಡ್ಡು ದಡ್ಡೆ ಈಗ ಬಂದಿದ್ದಾಳೆ. ಅವಳಿದ್ದ ಕೂಟದಲ್ಲಿ ನಾವು ನಿಲ್ಲಲಾರೆವು, ನೀರು ಮುಟ್ಟಲಾರೆವು. ಹೆಂಗಸರೆಲ್ಲ ಒಟ್ಟಾಗಿ ಹೇಳಿದರು. ಅವಳ ಪ್ರೀತಿಯ ತಂಗಿ ಗಿಂಡಿ. ಗಿಂಡಿಗೆ ಅವಳು ಇರುವವಳೊಬ್ಬಳೇ ಅಕ್ಕ. ಕರೆಯದೆಯೂ ಅತಿ ಪ್ರೀತಿಯಿಂದ ಬಂದಿದ್ದಾಳೆ. ಬಂದವಳನ್ನು ನಾನು ಈಗ ಹೇಗೆ ಹಿಂದೆ ಕಳುಹಲಿ? ಅವಳು ಹಿಂದೆ ಹೋಗಬೇಕು, ಇಲ್ಲವೇ ನಾವು ಇಲ್ಲಿಂದ ಹೋಗುತ್ತೇವೆ. ಅವಳಿರುವಲ್ಲಿ ನಾವು ನಿಲ್ಲಲಾರೆವು, ನೀರು ಮುಟ್ಟಲಾರೆವು. ಹೆಂಗಸರು ಹಠ ಹಿಡಿದು ಹೇಳಿದರು. ಅಜ್ಜರು ಚಿಂತಾತರಂಗರಾಗಿ ಅರಮನೆಗೆ ಹಿಂತೆರಳಿದರು. ಒಳಮನೆ ಹೊಕ್ಕರು. ಉಯ್ಯಾಲೆಯ ಬಳಿ ಬಂದರು. ಸೊನ್ನೆಯನ್ನು ಸನಿಹಕ್ಕೆ ಕರೆದರು. ಸೊನ್ನೆ, ನೀರ ಹಬ್ಬಕ್ಕೆ ನೀನು ಬಂದರೆ ತಾವು ಬರಲಾರೆವೆಂದು ಊರ ನೆರೆಯವರು ಹೇಳಿದರು. ಆತಂಕವಿಲ್ಲದೆ ನಿನ್ನ ತಂಗಿಯ ನೀರ ಹಬ್ಬ ನಡೆಯಲೆಂದು ಬಯಸಿದೆ. ಮನಸ್ಸಿಗೆ ಅತಿ ಕಷ್ಟವಾದರೂ ನಿನ್ನನ್ನು ಕರೆಯದೆ ಬಿಟ್ಟೆ. ನೀನು ಮನನೊಂದಿರುವೆ. ಆದರೂ ತಂಗಿ ಅಜ್ಜರ ಮೇಲೆ ಪ್ರೀತಿಯಿಂದ ನೀನು ಬಂದಿರುವೆ. ಈಗ ಊರ ಹೆಂಗಸರು ತಾವು ನಿಲ್ಲಲಾರೆವೆಂದು ಹಠ ಹಿಡಿದು ಹೊರಟು ನಿಂತಿದ್ದಾರೆ. ನನ್ನ ಮರ್ಯಾದೆ ಉಳಿಸು. ಮಾಡಿದ ಅಡುಗೆಯನ್ನು ಕೂಡಿದ ಸಭೆಯವರು ಮುಟ್ಟದೆ ಹೋಗುವರು. ಅವರ ಮನಸ್ತಾಪಕ್ಕೆಡೆಗೊಡಬೇಡ, ಲೋಕಾಪವಾದ ಕೇಳಬೇಡ. ಊರು ನೆರೆಕೆರೆಯವರನ್ನು ಬಿಟ್ಟರೆ ಜಾತಿ ನೀತಿಗೆ ಕೊರತೆ. ಕೂಡುಕಟ್ಟಿಗೆ ಕುಂದು. ನಿನ್ನ ತಂಗಿಯ ಅಂದಚಂದವನ್ನು ನೀನು ನಾಳೆಯಾದರೂ ಬಂದು ನೋಡಬಹುದು. ನೀನು ಏನೂ ಬೇನೆ ಬೇಸರ ಪಡದೆ ಇಂದು ಹಿಂದೆ ಹೋಗು ಎಂದು ಅಜ್ಜರು ನೊಂದು ಬೆಂದು ಸೊನ್ನೆಯ ಮೈದಡವಿ ಹೇಳಿದರು. ಆಗಲಿ ಅಜ್ಜ, ನನ್ನಿಂದಾಗಿ ನನ್ನ ತಂಗಿಯ ಶುಭ ಕಾರ್ಯಕ್ಕೆ ಆತಂಕವಾಗಬಾರದು. ಜಾತಿ ನೀತಿಗೆ ಕೊರತೆಯಾಗಬಾರದು. ಕೂಡುಕಟ್ಟಿಗೆ ಕುಂದಾಗಬಾರದು. ನಾನು ಹೋಗುತ್ತೇನೆ ಎಂದು ಸೊನ್ನೆ ಸಜಲ ನಯನೆಯಾಗಿ ನುಡಿದಳು. ಸೊನ್ನೆ ತಂಗಿಯನ್ನು ಆಲಂಗಿಸಿ, ಗಿಂಡಿ, ನಿನಗೆ ಋಣವಿಲ್ಲ, ನನಗೆ ಪುಣ್ಯವಿಲ್ಲ, ನಾನು ಹೋಗುತ್ತೇನೆ ಎಂದು ಹೇಳಿ ಕಂಬನಿ ಸುರಿಸಿದಳು. ಅಕ್ಕ, ಹೋಗಬೇಡ. ಪ್ರೀತಿಯಿಂದ ಬಂದ ನೀನು ಹೀಗೆ ಅವಮಾನಿತಳಾಗಿ ಹಿಂದಿರುಗುವೆಯಾ? ನಾನಿದನ್ನು ಸಹಿಸಲಾರೆ. ನೀನಿಲ್ಲದ ಮೇಲೆ ನನಗೇನು ಹಬ್ಬ? ನನಗೆ ನೀರ ಹಬ್ಬವೇ ಬೇಡ ಎಂದು ನುಡಿದು ಗಿಂಡಿ ಸೊನ್ನೆಯ ಕೈಗಳನ್ನು ಬಲವಾಗಿ ಹಿಡಿದಳು.
ಸೊನ್ನೆ ತಂಗಿಯನ್ನು ಸಾಂತ್ವನಗೊಳಿಸುತ್ತಾ, ಗಿಂಡಿ, ಶುಭ ಕಾರ್ಯದ ನಡುವೆ ಅಶುಭವಾಡಬೇಡ. ನಡೆವ ಕಾರ್ಯ ನಡೆಯಲಿ. ಇಂದು ನಾವಿಬ್ಬರೂ ಕೂಡಿ ಮಾತನಾಡಿದ್ದಾಯಿತಲ್ಲ, ನಮಗಿಷ್ಟೇ ಋಣವೆಂದು ಸುಮ್ಮಗಿರು ಎಂದಳು. ಗಿಂಡಿ ಅಕ್ಕನನ್ನು ತಬ್ಬಿ ಕಿವಿಯಲ್ಲಿ ಪಿಸು ಮಾತನಾಡಿ ಚರಣಕ್ಕೆರಗಿದಳು. ಸೊನ್ನೆ ತಂಗಿಯನ್ನು ಮತ್ತೊಮ್ಮೆ ಕಣ್ದಣಿಯೆ ಕಂಡು ಹೊರಬಂದಳು. ಅರಮನೆಯ ಮುಂಬಾಗಿಲಿಗೆ ಬಂದು ಬೋವಿಗಳನ್ನು ಕರೆದಳು. ದಂಡಿಗೆ ಏರಿದಳು. ಬೋವಿಗಳು ದಂಡಿಗೆ ಎತ್ತಿ ಹೊತ್ತು ಹೊರಟರು. ಸೊನ್ನೆ ಅರಮನೆಯೆಂದಿಳಿದು ಬಾಕಿಮಾರು ಕಳೆದು ನಟ್ಟಿತ್ಲು ಮುಟ್ಟಿ ಅಂಬೋಡಿ ಕಳದ ಬಳಿ ಬಂದಳು. ಸನಿಹದಲ್ಲೊಂದು ಬಂಡೆ ಕಂಡಳು. ಬೋವಿಗಳನ್ನು ನಿಲ್ಲಿಸಿ ದಂಡಿಗೆಯಿಂದಿಳಿದಳು. ನೀವು ದಂಡಿಗೆ ಹೊತ್ತುಕೊಂಡು ಮುಂದೆ ಹೋಗಿ, ನಾನು ಹಿಂದಿಂದ ಬರುತ್ತೇನೆ. ಸೊನ್ನೆ ಎಲ್ಲೆಂದು ಮಾರ್ಲರು ಕೇಳಿದರೆ, ಕಾನಬೆಟ್ಟರಮನೆಯಲ್ಲಿದ್ದಾಳೆ, ನಮ್ಮನ್ನು ಮುಂದೆ ಕಳುಹಿದಳು ಎನ್ನಿ ಎಂದು ಬೋವಿಗಳಿಗೆ ಹೇಳಿದಳು. ಬೋವಿಗಳು ಹೊರಟರು. ಉರ್ಕಿದೊಟ್ಟು ಮುಟ್ಟಿದರು. ಮಾರ್ಲನಿಗೆ ಸೊನ್ನೆ ಅಂದುವುದನ್ನರುಹಿದರು. ಸೊನ್ನೆ ಒಡೆದ ಬಂಡೆಯ ಎಡೆಯಲ್ಲಿ ಎಲೆಮರೆಯ ಕಾಯಾಗಿ ಅಡಗಿ ಕುಳಿತಳು. ಊರ ಹೆಂಗಸರು ಗಿಂಡಿಗೆ ಪಟ್ಟೆ ಬಟ್ಟೆ ಉಡಿಸಿದರು. ಚಿನ್ನಾರನ್ನಾಭರಣ ತೊಡಿಸಿದರು. ಕೆಲವರು ತಮ್ಮ ಆಭರಣಗಳನ್ನು ತೆಗೆದು ತೊಡಿಸಿ ಸಿಂಗರಿಸಿದರು. ಬ್ರಹ್ಮರ ಕಲಶ ನೀರು, ಮಹಲಿಂಗೇಶ್ವರನ ಪಂಚಕಲಶ ನೀರು ಮೀಯಿಸಲು ಮದುಮಗಳೊಡಗೂಡಿ ನಾರಿಯರು ಬಹು ಬಿರುದಿಂದ ದೇವಸ್ಥಾನಕ್ಕೆ ಹೊರಟರು. ದೇವಸ್ಥಾನ ಸಮೀಪಿಸಿತು. ಅಂಬೋಡಿ ಕಳೆದ ಹುಣಸೆ ಗಿಡದೆಡೆಗೆ ಬಂದರು. ಗಿಂಡಿಗೆ ತಲೆ ಸುತ್ತಿತು. ನಡೆ ತಡೆಯಿತು. ಅವಳು ಕೂಡಲೇ ಕುಸಿದು ಕುಳಿತಳು. ಕಣ್ಣು ಮುಚ್ಚಿತು. ಸ್ಮೃತಿಗೆಟ್ಟಿತು. ಹೆಂಗಸರು ಸೇರಿ ಅವಳನ್ನು ಬಲ್ಲೇಶ್ವರದ ನಾಗಬನದ ನೆರಳಿಗೆ ತಂದರು. ಶೈತ್ಯೋಪಚಾರ ಮಾಡಿದರು. ಗಿಂಡಿ ಮೆಲ್ಲನೆ ಕಣ್ದೆರೆದಳು. ಎದ್ದು ಕುಳಿತಳು. ಪರಮೇಶ್ವರನನ್ನು ಪ್ರಾರ್ಥಿಸಿದಳು. ಬ್ರಹ್ಮರನ್ನು ಧ್ಯಾನಿಸಿದಳು. ಬಂಡೆ ಎಡೆಯಲ್ಲಿ ಅಡಗಿದ್ದ ಸೊನ್ನೆ ನಡೆದುದೆಲ್ಲವನ್ನೂ ನೋಡಿದಳು. ಗಿಂಡಿಯನ್ನು ಮತ್ತೊಮ್ಮೆ ಈಕ್ಷಿಸಿದಳು. ಸಿರಿಯನ್ನು ಸ್ಮರಿಸಿದಳು. ಬ್ರಹ್ಮರನ್ನು ನೆನೆದಳು. ದೇವರನ್ನು ಧ್ಯಾನಿಸಿದಳು. ಮರುಕ್ಷಣದಲ್ಲಿ ಗಿಂಡಿ 14 ಅಡಿ ಮಣ್ಣಡಿಯಲ್ಲಿ ಮಾಯವಾದಳು. ಹೆಂಗಸರು ಬೆರಗಾಗಿ ಬಾಯ್ಬಿಟ್ಟು ಮರುಗಿ ಕಂಗೆಟ್ಟು ನಿಂತರು. ಅಯ್ಯೋ ಗಿಂಡಿ, ಹೋದೆಯಾ? ನೀನು ಹೋದರೂ ನಮ್ಮ ಆಭರಣವನ್ನು ಕೊಂಡು ಹೋದೆಯಲ್ಲ. ನಮ್ಮ ಮನೆ ಬದುಕು ಎತ್ತು ಬಿತ್ತು ಮಾರುವ ಗತಿ ಬಂತಲ್ಲ ಎಂದು ಅತಿ ವ್ಯಥೆಯಿಂದ ಅತ್ತರು. ಬಂದ ಮಂದಗಾಮಿನಿಯರು ನೊಂದು ಹಿಂದೆ ಹೋಗುವುದನ್ನು ಸೊನ್ನೆ ಕಂಡಳು. ಬಂಡೆ ಎಡೆಯಿಂದ ಹೊರಬಂದಳು. ಮುಸುಕು ಹಾಕಿಕೊಂಡು ಮುನ್ನಡೆದಳು. ಉರ್ಕಿದೊಟ್ಟು ಅರಮನೆಗೆ ಹೋದಳು. ಚಾವಡಿಯ ಕಂಬಕ್ಕೊರಗೆ ಕುಳಿತಳು. ಓಲೆಯ ಬಗ್ಗನನ್ನು ಕರೆದಳು. ಓಲೆ ಕಂಡೊಡನೆ ತ್ವರೆಯಾಗಿ ಬರಬೇಕೆಂದು ಜಾರು ಮಾರ್ಲನಿಗೆ ಕಿರಿಯೋಲೆ ಬರೆದಳು. ಬಗ್ಗನೊಡನೆ ಕಳುಹಿದಳು. ತುಂಬು ದುಃಖದಿಂದ ಕಂಬಕ್ಕೊರಗಿದ್ದ ಸೊನ್ನೆ ಅಲ್ಲೇ ಮುಖ ಕೆಳಗೆ ಮಾಡಿ ಉದ್ದಂಡ ಮಲಗಿದಳು. ತೋಟಕ್ಕೆ ಹೋಗಿದ್ದ ಗುರುಮಾರ್ಲ ಮನೆಗೆ ಮರಳಿದಾಗ ಮಡದಿ ಮಲಗಿರುವುದನ್ನು ಕಂಡ. ಅವಳ ಬಳಿ ಬಂದ. ಮೈದಡವಿ ಎಬ್ಬಿಸಿದ. ಹಬ್ಬ ಮುಗಿಯಿತೆ? ಅಳುವುದೇಕೆ? ಏನಾಯಿತು? ಹೇಳು ಸೊನ್ನೆ ಎಂದ. ಸೊನ್ನೆಗೆ ಮಾತು ಬಾರದಾಯಿತು. ಉಕ್ಕಿ ಬಂದ ಕಣ್ಣೀರೇ ಸೊನ್ನೆಯ ಉತ್ತರವಾಯಿತು. ಓಲೆ ಕಂಡೊಡನೆ ಜಾರು ಮಾರ್ಲ ಉರ್ಕಿದೊಟ್ಟರ ಮನೆಗೆ ಆಗಮಿಸಿದ. ಚಾವಡಿ ಹತ್ತಿದ. ತಲೆ ಕೆಳಗೆ ಮಾಡಿ ಅಳುವ ಸೊನ್ನೆ. ಕಳವಳದಿಂದ ಕಂದಿದ ಮುಖದಿಂದ ಬಳಿಯಲ್ಲಿ ಕುಳಿತಿರುವ ತಮ್ಮ. ಇವರನ್ನು ನೋಡಿದ ಮಾರ್ಲ, ಏನಾಯಿತು ಎಂದು ಕಾತರನಾಗಿ ಕೇಳಿದ. ಕರೆಯದೆ ನೀರ ಹಬ್ಬಕ್ಕೆ ಹೋಗಿ ಬಂದವಳು ಕಣ್ಣೀರ್ಗರೆಯುತ್ತಿದ್ದಾಳೆ. ಏನೋ ಅವಮಾನವಾಗಿರಬೇಕು ಗುರುಮಾರ್ಲನೆಂದ. ಪುನಃ ಮಡದಿಯ ಕಡೆ ತಿರುಗಿ, ಸೊನ್ನೆ, ಸುಮ್ಮನೆ ಅತ್ತೇನು ಫಲ? ಏನಾಯಿತು ಹೇಳು? ಮಾರ್ಲ ಮತ್ತೊಮ್ಮೆ ಕೇಳಿದ. ನೀವು ಹೇಳಿದಂತೆಯೇ ಆಯಿತು. ನಾನಿದ್ದರೆ ತಾವಿರುವುದಿಲ್ಲವೆಂದು ಹೆಂಗಸರು ಹಠ ಹಿಡಿದರು. ಅಜ್ಜರಪೇಕ್ಷೆಯಂತೆ ನಾನು ಹೊರಟು ಬಂದೆ. ಸೊನ್ನೆ ಅಳುತಳುತ ಹೇಳಿದಳು. ಆಗಲಿ, ನೀನು ಪ್ರೀತಿಯಿಂದ ಹೋದೆ, ಹೀಗಾಯಿತು. ಇನ್ನು ಸುಮ್ಮನಿರು. ಆದರೆ ನನಗೆ ಅವಮಾನ ಮಾಡಿದ ಹೆಂಗಸರು ನನ್ನಂತೆ ಹಿಂದೆ ಹೋದರು. ಏಕೆ ಏಕೆ ಎಂದು ಮಾರ್ಲರಿಬ್ಬರು ಆಶ್ಚರ್ಯಚಕಿತರಾಗಿ ಕೇಳಿದರು. ಗಿಂಡಿ ನೀರ ಹಬ್ಬ ನಿರಾಕರಿಸಿ ತನ್ನಿಚ್ಛೆಯಂತೆ ಮಾಯವಾದ ಮಾರ್ಮಿಕ ವಾರ್ತೆ ತಿಳಿದು ಅವರು ಶೋಕಾರ್ತರಾದರು. ಸೊನ್ನೆ ಮೆಲ್ಲನೆ ಎದ್ದಳು. ಬಾವಯ್ಯ, ನಿಮ್ಮೆದುರಲ್ಲಿ ನಾನೊಂದು ಹರಕೆ ಹೇಳಬೇಕು. ಹೇಳಲೇ? ಹೇಳು. ಹಾಗಾದರೆ ನಾನು ಕಂಗಿಮಾರ ಕೆರೆಗೆ ಬೇಗ ಹೋಗಿ ಮಿಂದು ಬರುತ್ತೇನೆ. ನೀವಿಬ್ಬರು ಸ್ನಾನ ಮಾಡಿ ಇಲ್ಲೇ ಇರಬೇಕು ಎಂದು ಹೇಳಿ
ಸೊನ್ನೆ ಕಂಗಿಮಾರ ಕೆರೆಗೆ ಹೋದಳು. ಕೆರೆಯಲ್ಲಿ 3 ಬಾರಿ ಮುಳುಗೆದ್ದು ಮಿಂದು ಬಂದಳು. ಮಡಿಯುಟ್ಟಳು. ಬಂಗಾರದ ತಟ್ಟೆಗೆ 48 ಹತ್ತಿ ಬತ್ತಿ ಹಾಕಿ ಆರತಿ ಹೊತ್ತಿಸಿದಳು. ಮುಂದೆ ಬಾವ ಜಾರ್ಲುಮಾರ, ಅವನ ಹಿಂದೆ ಕೈ ಹಿಡಿದ ಗಂಡನನ್ನು ನಿಲ್ಲಿಸಿದಳು. ಮೂವರು ತುಳಸಿ ಕಟ್ಟೆಗೆ 14 ಸುತ್ತು ಪ್ರದಕ್ಷಿಣೆ ಬಂದರು. ಸೊನ್ನೆ ಮೂಡುಮುಖ ಮಾಡಿ ನಿಂತಳು. ಸಿರಿಯನ್ನು ಸ್ಮರಿಸಿದಳು. ಪರಮೇಶ್ವರನನ್ನು ಪ್ರಾರ್ಥಿಸಿದಳು. 3 ಮುಜಿಲೊಟ್ಟು ಉರಿಬ್ರಹ್ಮರ ಗುಂಡಕ್ಕೆ ಮೂಗುತಿ ಅಳಿಸಿ ಮುಗುಳಿ ಇಡಿಸುವೆ. ಕೈಯ ಕಂಕಣ ಅಳಿಸಿ ಅಂಕಣ ಕಟ್ಟಿಸುವೆ. ಕತ್ತಿನ ಕಿಲವಂದಿ ಅಳಿಸಿ ಬ್ರಹ್ಮರ ಮೂರ್ತಿಗೆ ಬಲಿಮಂಟಪ ಕಟ್ಟಿಸುವೆ. ನಾನು 1 ವಾರದೊಳಗೆ ಮೈ ನೆರೆಯಬೇಕು. ಮುಂದೆ 3 ತಿಂಗಳೊಳಗೆ ಗರ್ಭವತಿಯಾಗಬೇಕು ಎಂದು ಬ್ರಹ್ಮರನ್ನು ನೆನೆದು ಕೈಮುಗಿದು ಬೇಡಿಕೊಂಡು ಅಡ್ಡಬಿದ್ದು ಭಕ್ತಿಯುಕ್ತಳಾಗಿ ಹರಕೆ ಹೇಳಿದಳು. ಮುಡಿಪು ಕಟ್ಟಿದಳು. ಜಾರುಮಾರ್ಲ ಗುರುಮಾರ್ಲರಿಬ್ಬರು ಅವಳೊಂದಿಗೆ ಬ್ರಹ್ಮರನ್ನು ನೆನೆದು ಬೇಡಿಕೊಂಡು ಮಣಿದರು. ಹೇಳಿದ ಹರಕೆ ಕಾಣಿಕೆ ಕಟ್ಟಿದ ಮುಡಿಪನ್ನು ಒಟ್ಟಾಗಿ ಕಟ್ಟಿ ಕಲ್ಲ ಕಲೆಂಬಿಯಲ್ಲಿಟ್ಟು ಭದ್ರವಾಗಿ ಬೀಗಮುದ್ರೆ ಮಾಡಿದರು. ಮೂರನೆಯ ದಿನ ಮುಂಜಾನೆ 3 ಮುಜಿಲೊಟ್ಟು ಬ್ರಹ್ಮನನ್ನು ನೆನೆಯುತ್ತಾ ಸೊನ್ನೆ ಎದ್ದಳು. ಹಟ್ಟಿಗೆ ಹೋಗಿ ದನಕರುಗಳಿಗೆ ಹುಲ್ಲು ನೀರು ಕೊಟ್ಟಳು. ಹಟ್ಟಿಯಿಂದ ಹೊರಬಂದಳು. ತುಳಸಿ ಕಟ್ಟೆಗೆ ಹೋಗುತ್ತಿದ್ದವಳು ತಟ್ಟನೆ ಮುಂಬಾಗಿಲಲ್ಲೇ ನಿಂತಳು. ಮುಂಬಾಗಿಲ ಪುಷ್ಪೋದ್ಯಾನದ ತರುಲತೆಗಳಲ್ಲಿ ಅಲರುಗಳು ಅರೆಬಿರಿದು ಮುಗುಳು ನಗುತ್ತಿದ್ದವು. ಗಂಧವಾಹಕನಾದ ಮಂದ ಮಾರುತನು ಗಿಡಮರ ಬಳ್ಳಿಗಳನ್ನು ಮೆಲ್ಲ ಮೆಲ್ಲನೆ ಅಲುಗಿಸುತ್ತಾ ಒಸಗೆ ಉಸುರುವವನಂತೆ ಸೊಯ್ ಸೊಯ್ ಎಂದು ಮಂದ ಮಂದವಾಗಿ ಬೀಸುತ್ತಿದ್ದನು. ಪೂರ್ವಾಕಾಶದಲ್ಲಿ ತರುಣ ಅರುಣನ ಉದಯ ಕಾಲದ ಕೆಂಗಾಂತಿ ಹರಡಿ ಪೂರ್ವ ದಿಗಂಗನೆ ನಸುನಾಚಿ ಕೆಂಪೇರಿದಂತೆ ಭಾಸವಾಗುತ್ತಿತ್ತು. ಸೊನ್ನೆ ಅರಮನೆಯ ಒಳ ಹೋಗದೆ ಹಿಂಬಾಗಿಲಿಗೆ ಹೋಗಿ ನಸುನಾಚಿ ನಿಂತಳು. ಊಳಿಗದ ಹೆಣ್ಣನ್ನು ಕರೆದಳು. ಒಡತಿ ಮೈನೆರೆದಿದ್ದಾಳೆಂದರಿತು ಅವಳಿಗೆ ಮೈನವಿರೆದ್ದಿತು. ಚಾವಡಿಯಲ್ಲಿ ಕುಳಿತಿದ್ದ ಗುರುಮಾರ್ಲನಿಗೆ ಅವಳು ಹರುಷದ ಸುದ್ದಿ ತಿಳಿಸಿದಳು. ಗುರುಮಾರ್ಲ ಕೆದಿಂಜೆ ಪರಾರಿಗೆ ಆಳು ಕಳುಹಿಸಿ ಅಣ್ಣ ಜಾರುಮಾರ್ಲನಿಗೆ ಕಾನಬೆಟ್ಟು ಅಜ್ಜರಿಗೆ ಸುದ್ದಿ ತಿಳಿಸಿದ. ಚಾವಡಿಗೆ ಮೇಲುಕೂಟಾಯಿ ಕೆಳಕೂಟಾಯಿಗೆ ಕುಡುಂದೂರು ಗುಂಡೆಟ್ಕಕ್ಕೆ ಮುಟ್ಟಿಕಲ್ಲು ಕಾನಬೆಟ್ಟು ಮಾನಬೆಟ್ಟಿಗೆ ತಿಳಿಸಿ ನೀರು ಹಾಕಲು ಹೆಂಗಸರು ಬರುವಂತೆ ಹೇಳಿ ಕಳುಹಿಸಿದ. ಕೆದಿಂಜೆ ಉರ್ಕಿದೊಟ್ಟು ಬಿಟ್ಟು ಮಿಕ್ಕ ಮಾನಿನಿಯರು ಬರಲಿಲ್ಲ. ಕೆನ್ನೆಯಲ್ಲಿ ಪನ್ನೆ ನೆರೆ ಬಂದ ಮೇಲೆ ಅವಳು ಮೈನೆರೆಯುವುದುಂಟೆ. ಹಟ್ಟಿಯಲ್ಲಿ ಗಟ್ಟಿ ಉಣ್ಣು ಕಚ್ಚಿಸಿಕೊಂಡು ಮೈನೆರೆದಿದ್ದೇನೆಂದು ಸುಳ್ಳು ಸುದ್ದಿ ಹಬ್ಬಿಸಿದ್ದಾಳೆ ಎಂದು ನಕಲಿ ಮಾಡಿ ನಕ್ಕರು. ಬಂದ ನೀರೆಯರು ನೀರೆರೆಯಲು ನೆರವಾದರು. ಗುರುಮಾರ್ಲ ಸೊನ್ನೆಯ ನೀರ ಹಬ್ಬಕ್ಕೆ ನೆರೆಕರೆಯವರನ್ನು ಕರೆದ. ಕೆದಿಂಜೆ ಉರ್ಕಿದೊಟ್ಟು ನೀರೆಯರು ಬಂದು ನೆರವಾದರು. ಮಿಕ್ಕವರು ಬರಲಿಲ್ಲ. ಬ್ರಹ್ಮಕಲಶ ನೀರು, ಮಹಲಿಂಗೇಶ್ವರನ ಪಂಚಕಲಶ ನೀರು ಮೀಯಿಸಿ ಬಂದವರು ಬಹು ಸಂಭ್ರಮದಿಂದ ನೀರ ಹಬ್ಬ ನೆರವೇರಿಸಿದರು. ಮುಂದಿನ ತಿಂಗಳು ಮುಟ್ಟಾದ ಸೊನ್ನೆ ಐನೀರು ಮಿಂದು ಬಂದು ಮಡಿಯುಟ್ಟಳು. 3 ಮುಜಿಲೊಟ್ಟು ಉರಿಬ್ರಹ್ಮರನ್ನು ಪ್ರಾರ್ಥಿಸಿ ಅಂದಿನಿಂದ 48 ದಿವಸ ಬಹು ಭಕ್ತಿಯಿಂದ ಬ್ರಹ್ಮರ ತೀರ್ಥಪ್ರಸಾದ ಸೇವಿಸುತ್ತಾ ಬಂದಳು. ಸೊನ್ನೆ ಮತ್ತೆ ಮುಟ್ಟಾಗಲಿಲ್ಲ. ಗರ್ಭವತಿಯಾದಳು. ತಿಂಗಳು ಕಳೆದು ಗರ್ಭಕ್ಕೆ 7 ತಿಂಗಳು ತುಂಬಿತು. ಗುರುಮಾರ್ಲ ಅಣ್ಣ ಜಾರುಮಾರ್ಲನೊಂದಿಗೆ ಸಮಾಲೋಚಿಸಿ ಸೊನ್ನೆಯ ಸೀಮಂತಕ್ಕೆ ದಿನ ನಿಶ್ಚಯಿಸಿದ. ಕಾನಬೆಟ್ಟು ಅಜ್ಜರಿಗೆ ತಿಳಿಸಿ ಆಹ್ವಾನಿಸಿದ. ಊರ ನೆರೆಕರೆಯ ನೆರೆಯೂರ ಪರವೂರ ಜನರಿಗೆ ಕರೆ ಕಳುಹಿದ. ನೀರ ಹಬ್ಬಕ್ಕೆ ಬಾರದಿದ್ದ ಹೆಂಗಸರು ಸೀಮಂತಕ್ಕೂ ಬರಲಿಲ್ಲ. ಸೊನ್ನೆಗೆ ಸಮ್ಮನ ತಿನ್ನುವ ಆಸೆಯಾಗಿದೆ. ಹಳೆ ಹರಕು ಬಟ್ಟೆ ಹೊಟ್ಟೆಗೆ ಕಟ್ಟಿಕೊಂಡು ಗರ್ಭವತಿ ಎಂದು ಹೇಳುತ್ತಾಳೆ ಎಂದು ಕೋಂಗಿ ಕಟ್ಟಿ ನಕಲಿ ಮಾಡಿ ನಕ್ಕರು. ನೆರೆದ ಜನರ ನೆರವಿಂದ ಸೊನ್ನೆಯ ಸೀಮಂತ ಕರ್ಮ ಸಂಭ್ರಮದಿಂದ ಸಾಂಗವಾಗಿ ಸಾಗಿ ಸಮಾಪ್ತಿಯಾಯಿತು. ಸೊನ್ನೆಗೆ ಸೀಮಂತಿನಿಯರು ಸೇರಿ ಕೊಡಿಬಾಳೆ ಎಲೆಯಲ್ಲಿ ಬಗೆ ಬಗೆಯ ಭಕ್ಷ್ಯ ಭೋಜ್ಯಗಳ ಸಮ್ಮಾನದೂಟ ಬಡಿಸಿದರು, ಉಪಚರಿಸಿದರು, ಸಂತಸಪಡಿಸಿದರು. ಸರ್ವರು ಭೂರಿ ಭೋಜನದಿಂದ ಸಂತುಷ್ಟರಾಗಿ ಸಂತೋಷಪಟ್ಟರು. ದಿನ ಕಳೆಯಿತು. ಪ್ರಸವದ ದಿನ ಬಂತು. ಬಸುರಿಗೆ ಪ್ರಸವ ವೇದನೆ ಪ್ರಾರಂಭಿಸಿತು. ಸೊನ್ನೆ 3 ಮುಜಿಲೊಟ್ಟು ಉರಿಬ್ರಹ್ಮನನ್ನು ಭಕ್ತಿಯಿಂದ ನೆನೆದು, ಹೆಣ್ಣು ಹುಟ್ಟಿದರೆ ತುಲಾಭಾರ ತೂಗಿಸುವೆ, ಕಂಚಿನ ಬಾಲೆ ಕೊಳ್ಳಿರಿಸುವೆ, ಗಂಡು ಹುಟ್ಟಿದರೆ ದಿಂಡು ಕುಂಬಳ ಹಾಕಿಸುವೆ, ಮಹಾಲಿಂಗೇಶ್ವರನ ಮುಂದೆ 3 ಸುತ್ತು ಬಲಿ ಬರುವೆ, ಸುಖಪ್ರಸವವಾಗಲಿ ಎಂದು ಹರಕೆ ಹೇಳಿ ಮುಡಿಪು ಕಟ್ಟಿದಳು. ಗುರುಮಾರ್ಲ ಹರಕೆಯ ಕಾಣಿಕೆ ಕಟ್ಟಿದ ಮುಡಿಪನ್ನು ಕಲ್ಲ ಕಲೆಂಬಿಯೊಳಗಿಟ್ಟು ಭದ್ರವಾಗಿ ಬೀಗಮುದ್ರೆ ಮಾಡಿದ. ಉತ್ತರ ಕ್ಷಣದಲ್ಲಿ ಸೊನ್ನೆ ಅವಳಿ ಹೆಣ್ಣು ಮಕ್ಕಳನ್ನು ಹೆತ್ತಳು. ಹೆತ್ತು 5 ದಿನ ಕಳೆಯಿತು. ಮಡಿವಾಳ್ತಿ ಬಂದಳು. ಯಥಾವಿಧಿ ಪೂರ್ವಕ ಶುದ್ಧ ಮುದ್ರಿಕೆ ಮಾಡಿದಳು. ಅವಳಿ ಮಕ್ಕಳ ಸೊಂಟಕ್ಕೆ ನೇವಳ ಕಟ್ಟಿದಳು. ಅಬ್ಬಗ ದಾರಗ ಎಂದು ಹೆಸರಿಟ್ಟಳು. ಮುಂದಿನ ಅಧ್ಯಾಯದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ನಮಸ್ಕಾರಗಳು.